ಪ್ರತಿಯೊಬ್ಬರು ಮೆಸೇಜ್ ಮಾಡಿದ್ರು, ಮೇಡಮ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು, ಹಾಗೆಯೇ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನ ಯಾವೆಲ್ಲ ಅಪ್ಲಿಕೇಶನ್ ನಲ್ಲಿ ಮಾಡಬಹುದು, ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಯಾರು ಮಾಡಬಹುದು, ಹಾಗೆ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ಅರ್ನಿಂಗ್ ಅನ್ನ ಮಾಡಬಹುದಾ ಅಂತ ತುಂಬಾ ಮೆಸೇಜ್ ಬಾಕ್ಸ್ ನಲ್ಲಿ ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ನಿಮಗೆ ಕನ್ನಡದಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ಹೇಳಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ವಿಡಿಯೋದಲ್ಲಿ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ನೀವು ಪ್ರಶ್ನೆಗಳನ್ನ ಕೇಳಿ ಫ್ರೆಂಡ್ಸ್. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಸೊ ಫ್ರೆಂಡ್ಸ್, ಇವಾಗ ಒಂದು ಟ್ರೆಂಡ್ ಆಗಿದೆ ಅಫಿಲಿಯೇಟ್ ಮಾರ್ಕೆಟಿಂಗ್. ಹೌದು, ಸೊ ಇದನ್ನ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಇಂದ ಹಿಡಿದು ಸಣ್ಣ ಸಣ್ಣ ಕ್ರಿಯೇಟರ್ ವರೆಗೂ ಅವರೆಲ್ಲರೂ ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ದಿನ ಬೆಳಗ್ಗೆದ್ದು ನಾವು ಮೊಬೈಲ್ ಆನ್ ಮಾಡಿದಾಗ ಇನ್ಸ್ಟಾಗ್ರಾಮ್ ನಲ್ಲಿ ನಮಗೆ ಕಾಣುವಂತ ಒಂದೇ ಫೀಚರ್ ಅಂತ ಅಂದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್. ಹಾಗಾದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು? ನಿಜವಾಗಿಯೂ ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ನಾವು ಅರ್ನಿಂಗ್ ಅನ್ನ ಸ್ಟಾರ್ಟ್ ಮಾಡಬಹುದಾ? ನಾವು ಮನೆಯಲ್ಲಿ ಕುತ್ಕೊಂಡು 5,000ದಿಂದ 10,000ವರೆಗೂ ಕೂಡ ನಾವು ಅರ್ನಿಂಗ್ ಅನ್ನ ಮಾಡಬಹುದಾ? ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನೋದು ದೊಡ್ಡ ಕಾಮರ್ಸ್ ಪ್ಲಾಟ್ಫಾರ್ಮ್ ಗಳಲ್ಲಿ ಬರುವಂತಹ ಒಂದು ಪಾರ್ಟ್ ಆಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ದೊಡ್ಡ ದೊಡ್ಡ ಕಂಪನಿಗಳು ಏನ್ ಮಾಡುತ್ತೆ, ಕ್ರಿಯೇಟರ್ಸ್ ಗಳನ್ನ ಅಲ್ಲಿ ಪ್ರಮೋಟರನ್ನಾಗಿ ನೇಮಿಸಿಕೊಂಡು ಅವರ ಅಫಿಲಿಯೇಟ್ ಮಾರ್ಕೆಟಿಂಗ್ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅವರೆಲ್ಲರೂ ಕೂಡ ನಮ್ಮಂತಹ ಕಸ್ಟಮರ್ಸ್ಗಳಿಗೆ ಅವರ ಪ್ರಾಡಕ್ಟ್ಗಳನ್ನ ಪ್ರಮೋಷನ್ ಮಾಡೋದ್ರಿಂದ ಅವರು ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ಅರ್ನಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಸಿಂಪಲ್ ವೇನಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನೋದು ಯಾವುದೇ ಒಂದು ದೊಡ್ಡ ಪ್ಲಾಟ್ಫಾರ್ಮ್ಗಳಲ್ಲಿ ಮೊದಲೇ ರೀಸೆಲ್ಲಿಂಗ್ ಆದಂತಹ ಪ್ರಾಡಕ್ಟ್ಗಳನ್ನ ನಾವು ಮತ್ತೆ ಸೆಲ್ ಮಾಡುವಂತ ಒಂದು ಪ್ರೊಸೆಸ್ ಅನ್ನ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತೀವಿ. ಸೊ ಇದ್ರ ಒಂದು ದೊಡ್ಡ ಬೆನಿಫಿಟ್ ಅಂತ ಅಂದ್ರೆ ಇದರಿಂದ ಇಷ್ಟು ನಮಗೆ ಕಮಿಷನ್ ಅಂತ ಸಿಗತ್ತೆ. ಅದು 4% ಇರಲಿ, 5% ಇರಲಿ, ಕೆಲವೊಮ್ಮೆ ದೊಡ್ಡ ದೊಡ್ಡ ಪ್ರಾಡಕ್ಟ್ಗಳ ಮೇಲೆ ನಮಗೆ 20%, 18% ಈ ರೀತಿಯಂತ ಪರ್ಸೆಂಟೇಜ್ ಕಮಿಷನ್ ಕೂಡ ಸಿಗತ್ತೆ ಫ್ರೆಂಡ್ಸ್. ಇದನ್ನೇ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಜರ್ನಿ ಅಂತ ಹೇಳ್ಬೋದು. ಹಾಗಿದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಜರ್ನಿಯನ್ನ ಯಾರೆಲ್ಲ ಸ್ಟಾರ್ಟ್ ಮಾಡ್ಬೋದು? ಇದಕ್ಕೆಲ್ಲ ಏಜ್ ಲಿಮಿಟ್ ಇದೆನಾ? ಇಲ್ಲ. ಸೊ ಎಲ್ಲರೂ ಕೂಡ ಅಫಿಲಿಯೇಟ್ ಜರ್ನಿಯನ್ನ ಸ್ಟಾರ್ಟ್ ಮಾಡ್ಬೋದು. ನೀವು ಒಂದು ವೇಳೆ ಕಾಲೇಜ್ಗೆ ಹೋಗುವಂಥ ಸ್ಟೂಡೆಂಟ್ ಆಗಿದ್ರೆ, ಅಥವಾ ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ರೆ, ಅಥವಾ ನೀವು ಹೌಸ್ ವೈಫ್ ಆಗಿದ್ರೆ, ಸೊ ಹೌಸ್ ವೈಫ್ಗಳಿಗೆ ಇದು ದೊಡ್ಡ ಬೆನಿಫಿಟ್ ಆಗಿದೆ ಅಂತ ಹೇಳ್ಬೋದು. ಹೇಗೆ ಅನ್ನೋ ಪ್ರಶ್ನೆ ನಿಮಗಿದ್ರೆ, ನೋಡಿ ಫ್ರೆಂಡ್ಸ್, ನಮ್ಮ ಹತ್ರ ಮಕ್ಕಳಿರ್ತಾರೆ. ಮಕ್ಕಳಿರೋ ಕಾರಣದಿಂದ ಹೌಸ್ ವೈಫ್ ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವಳು ತನ್ನ ಮನೆಯ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡೇ ಮನೆ ಕುತ್ಕೊಂಡು ಅವ್ರ ಜರ್ನಿಯನ್ನ ಸ್ಟಾರ್ಟ್ ಮಾಡ್ಬೋದು. ಅವಳು ಮೀಶೋ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಅಜಿಯೋ ಆಗಿರ್ಬೋದು, ಶಾಪಿ ಆಗಿರ್ಬೋದು, ಸೊ ಈ ರೀತಿಯಾದಂಥ ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ಗಳಲ್ಲಿ ಅವಳು ಕೂಡ ಜಾಯಿನ್ ಆಗಿ ಅಲ್ಲಿಂದ ಅಫಿಲಿಯೇಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೋದು. ಅವಳ ಫ್ರೀ ಟೈಮ್ನಲ್ಲಿನೇ ಅವಳಿಗೆ ಯಾವಾಗ ಬೇಕಾಗತ್ತೆ ಆವಾಗ ಅವಳು ಅಫಿಲಿಯೇಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೋದು ಫ್ರೆಂಡ್ಸ್. ಇದರಿಂದ ತುಂಬ ಹೌಸ್ ವೈಫ್ಗಳು ಮನೆಯಲ್ಲೇ ಕುತ್ಕೊಂಡು ಅರ್ನಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾ ಇರಬೇಕು, ಸ್ಕ್ರೋಲ್ ಮಾಡ್ತಾನೋ ಹೋದ ಹಾಗೇನೆ ನಮಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿರುವಂತಹ ಮಹಿಳೆಯರ ಕೆಲವೊಂದು ವಿಡಿಯೋಸ್ಗಳು ಬರುತ್ತೆ. ಅದರಲ್ಲಿ ಅವರು ಈ ಒಂದು ಪ್ರಾಡಕ್ಟನ್ನು ತಗೊಳ್ಳಿ, ಈ ಒಂದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ಸೊ ಇದನ್ನೆಲ್ಲ ನಿಮಗೆ ಹೇಳ್ತಾರೆ. ಬಟ್ ಅವರು ಯೂಸ್ ಮಾಡಿರೋದಿಲ್ಲ. ಅವ್ರು ಏನು ಹೇಳ್ತಾರೆ, ಕೇವಲ ನಿಮಗೆ ಪ್ರಮೋಷನನ್ನು ಮಾಡ್ತಾ ಇದ್ದಾರೆ ಆ ಪ್ರಾಡಕ್ಟ್ಗಳನ್ನು. ಸೊ ಆ ಪ್ರಾಡಕ್ಟ್ಗಳು ನಿಮಗೇನಾದರೂ ಇಷ್ಟ ಆದರೆ ನೀವೇನು ಮಾಡ್ತೀರಾ, ಲಿಂಕ್ ಅಂತ ಟೈಪ್ ಮಾಡಿ ಅವರಿಂದ ಆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತೀರಾ. ಸೊ ಆ ಪ್ರಾಡಕ್ಟ್ಗಳು ಅವರ ಸ್ವಂತ ಪ್ರಾಡಕ್ಟ್ಗಳು ಅಲ್ಲ. ಹಾಗೆಯೇ ಆ ಒಂದು ಪ್ರಾಡಕ್ಟ್ಗಳಿಗೆ ಅವರು ಯಾವುದೇ ತರಹದ ಪೇ ಕೂಡ ಮಾಡಿರೋದಿಲ್ಲ. ಅವರು ಅವುಗಳನ್ನು ಫ್ರೀ ಆಗಿನೇ ತೆಗೆದುಕೊಂಡಿದ್ದಾರೆ. ಹಾಗೆಯೇ ಫ್ರೀ ಆಗಿನೇ ನಿಮಗೆ ಅವರು ಪ್ರಮೋಷನ್ ಕೂಡ ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಇಲ್ಲಿ ಬೆನಿಫಿಟ್ ಆಗಿರೋದು ಕಮಿಷನ್. ಅದನ್ನೇ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತೀವಿ. ಹೌದು ಫ್ರೆಂಡ್ಸ್. ಸೊ ನೋಡಿ, ಇಂತಹ ದೊಡ್ಡ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಕೂಡ ಜಾಯಿನ್ ಆಗಬೇಕು ಅಂತ ಅಂದರೆ ಸಿಂಪಲ್ ಆಗಿ ನಿಮಗೆ ಯಾವುದೇ ಫಾಲೋವರ್ಸ್ ಕ್ರೈಟೇರಿಯಾ ಬೇಡ. ಕೇವಲ 1ರಿಂದ 2 ಗಂಟೆ ಟೈಮ್ ಅಷ್ಟೇ ಬೇಕು. ಸೊ ದಿನದಲ್ಲಿ ನೀವು 1ರಿಂದ 2 ಗಂಟೆ ಟೈಮನ್ನು ತೆಗೆದ್ರೆ ಒಂದು ಗಂಟೆ ನೀವು ಪ್ರಾಡಕ್ಟ್ ರಿವ್ಯೂ ಅನ್ನು ಮಾಡ್ಬೋದು. 1 ಗಂಟೆಯಲ್ಲಿ ನೀವು ಪ್ರಾಡಕ್ಟ್ ವಿಡಿಯೋನ ಎಡಿಟಿಂಗ್ ಮಾಡಿ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಇರ್ಬೋದು, ಇಲ್ಲಾಂದರೆ ಫೇಸ್ಬುಕ್ಗೆ ಇರ್ಬೋದು, ಇಲ್ಲಾಂದರೆ ಯೂಟ್ಯೂಬ್ಗೆ ಇರ್ಬೋದು, ಈ ರೀತಿಯಾಗಿ ಅಪ್ಲೋಡ್ ಮಾಡಿ ಅಲ್ಲಿಂದಲೇ ನೀವು ಅಫಿಲಿಯೇಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ನಿಮ್ಮ ಹತ್ರ ಕೂಡ 1ರಿಂದ 2 ಗಂಟೆ ಟೈಮ್ ಇದ್ರೆ ನೀವು ಕೂಡ ಇವತ್ತು ಈ ಒಂದು ಅಫಿಲಿಯೇಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಸ್ಟೂಡೆಂಟ್ಸ್ಗಳು ಹೇಗೆ ಅಫಿಲಿಯೇಟ್ ಜರ್ನಿಯಿಂದ ಸಕ್ಸಸ್ ಅನ್ನ ಹೊಂದ್ಬೋದು? ಸೊ ನೋಡಿ, ನಿಮ್ಮ ಫ್ರೀ ಟೈಮ್ನಲ್ಲಿ ಅಂತ ಅಂದರೆ ನೀವು ಕಾಲೇಜ್ಗೆ ಹೋಗಿ ಮನೆಗೆ ಬಂದಿರ್ತೀರಾ. ಸೊ ನಿಮ್ಮ ಹತ್ರ 1 ಗಂಟೆ ಟೈಮ್ ಇರುತ್ತೆ. ಸೊ ಆ 1 ಗಂಟೆಯಲ್ಲಿ ನಾವೇನು ಮಾಡ್ತೀವಿ, ಮೊಬೈಲ್ನ ಸ್ಕ್ರೋಲ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತೀವಿ. ಬಟ್ ಆ ಟೈಮ್ನಲ್ಲಿ ನೀವು ಕಾಮರ್ಸ್ ಕಂಪನಿಗಳಾದಂತಹ ಮೀಶೋ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಜಿಯೋ ಆಗಿರ್ಬೋದು, ಈ ಎಲ್ಲ ಕಂಪನಿಗಳಿಗೆ ಜಾಯಿನ್ ಆಗಿ ನೀವು ಅಲ್ಲಿಂದ ಮನೆಯಲ್ಲೇ ಕುತ್ಕೊಂಡು ಅರ್ನಿಂಗ್ ಅನ್ನ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಮ ಪಾಕೆಟ್ ಮನಿಗೂ ಕೂಡ ದುಡ್ಡು ಸಿಗತ್ತೆ. ಹಾಗೆಯೇ ನೀವು ಕೂಡ ಇಂಡಿಪೆಂಡೆಂಟ್ ಆಗಿ ಕಾಲೇಜ್ ಡೇಸ್ನಿಂದಲೇ ಇರಲಿಕ್ಕೂ ಕೂಡ ಸಹಾಯ ಆಗುತ್ತೆ ಫ್ರೆಂಡ್ಸ್. ನಿಮಗೆಲ್ಲರಿಗೂ
ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು, ಅಫಿಲಿಯೇಟ್ ಮಾರ್ಕೆಟಿಂಗನ್ನು ಯಾರೆಲ್ಲ ಸ್ಟಾರ್ಟ್ ಮಾಡ್ಬೋದು, ಹಾಗೆಯೇ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡುವಂಥ ಕಂಪನಿಗಳು ಯಾವುವು, ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಇವಾಗ ಗೊತ್ತಾಗಿದೆ. ಹಾಗಿದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗಿಂದ ನಾವು ನಿಜವಾಗಿಯೂ ಅರ್ನಿಂಗ್ ಮಾಡ್ಬೋದಾ ಅನ್ನೋ ಪ್ರಶ್ನೆ ತುಂಬ ಜನರಿಗಿರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಯಾವಾಗಲೂ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂದ ತಕ್ಷಣವೇ ನಮಗೆ ಅರ್ನಿಂಗ್ ಆಗ್ತಾ ಇದೆ ಅಂತ ಇಲ್ಲ. ಸೊ ನೀವು ಹೇಗೆ ಕನ್ಸಿಸ್ಟೆಂಟ್ ಆಗಿ ಪ್ರಾಡಕ್ಟ್ಗಳ ರಿವ್ಯೂವನ್ನು ತೋರಿಸ್ತಾ ಇದ್ದೀರಾ, ಹಾಗೆಯೇ ಎಷ್ಟು ಪರ್ಸೆಂಟೇಜ್ ಪ್ರಾಡಕ್ಟ್ಗಳನ್ನು ನೀವು ತೆಗೆದುಕೊಂಡು ಅದರ ಪ್ರಾಡಕ್ಟ್ ರಿವ್ಯೂವನ್ನು ಮಾಡಿದ್ದೀರಾ, ಎಷ್ಟು ಟೈಮನ್ನು ಅದರಲ್ಲಿ ಸ್ಪೆಂಡ್ ಮಾಡಿದ್ದೀರಾ, ಹಾಗೆಯೇ ಆ ಒಂದು ಪ್ರಾಡಕ್ಟ್ ಕ್ವಾಲಿಟಿಯನ್ನು ನೀವು ಎಷ್ಟು ಚೆನ್ನಾಗಿ ಜನರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದಿರಾ, ಎಲ್ಲರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಸೊ ನೀವು ಎಷ್ಟು ಚೆನ್ನಾಗಿ ಪ್ರಾಡಕ್ಟನ್ನು ರಿವ್ಯೂ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಜನರು ಕೂಡ ಅದನ್ನು ನೋಡಿ ಇಷ್ಟಪಟ್ಟು ನಿಮ್ಮ ಒಂದು ಲಿಂಕ್ ಮೂಲಕನೇ ಅದನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಈ ಅರ್ನಿಂಗ್ ಕೇವಲ 1 to 3 ಮಂತ್ಸ್ನಲ್ಲಿನೇ ನಿಮಗೆ ಆಗುತ್ತೆ ಅಂತ ನಾನು ನಿಮಗೆ ಭರವಸೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಸ್ಟಾರ್ಟ್ ಮಾಡಿದ 6 ಮಂತ್ ಆಗಿರ್ಬೋದು ಅಥವಾ 1 ಇಯರ್ ಆಗಿರ್ಬೋದು, ಸೊ ನಿಮಗೆ ಅವಾಗಿಂದ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತ ಅಂದರೆ ನೀವು ಯಾರು, ಹಾಗೆಯೇ ನೀವು ಯಾವ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ದೀರಾ, ಯಾವ ಒಂದು ಪ್ರಾಡಕ್ಟ್ ರಿವ್ಯೂವನ್ನು ತೋರಿಸ್ತಾ ಇದ್ದೀರಾ, ಸೊ ಇದು ಜನರಿಗೆ ಗೊತ್ತಾಗಬೇಕು, ನಿಮ್ಮ ಬ್ರ್ಯಾಂಡ್ ಬಿಲ್ಡ್ ಆಗಬೇಕು. ಅಲ್ಲಿ ನೀವು ವೆರೈಟಿ ಆಫ್ ಪ್ರಾಡಕ್ಟ್ ಆಗಿರ್ಬೋದು, ಹಾಗೆಯೇ ಟ್ರೆಂಡಿಂಗ್ ಆಗಿರುವಂಥ ಪ್ರಾಡಕ್ಟ್ಗಳನ್ನು ನೀವು ಜನರಿಗೆ ತೋರಿಸ್ತಾ ಹೋದರೆ, ಪ್ರಾಡಕ್ಟ್ಗಳ ರಿವ್ಯೂವನ್ನು ತೋರಿಸ್ತಾ ಹೋದರೆ ಜನರು ಕೂಡ ನಿಮಗೆ ಇಷ್ಟಪಡ್ತಾರೆ. ಹಾಗೆಯೇ ನಿಮ್ಮ ಪೇಜ್ಗೆ ಬಂದು ಅವರು ಆ ಒಂದು ವಸ್ತುಗಳನ್ನು ಸೆಲೆಕ್ಟ್ ಮಾಡ್ತಾರೆ ಫ್ರೆಂಡ್ಸ್. ಇದರಲ್ಲಿ ಎಲ್ಲ ಕ್ರಿಯೇಟರ್ಸ್ಗಳು ಮಾಡುವ ಒಂದೇ ತಪ್ಪಂತ ಅಂದರೆ, ನೋಡಿ ಪ್ರಾಡಕ್ಟ್ಗಳು ಡಿಫೆಕ್ಟ್ ಆಗಿದೆ ಅಂತ ಹೇಳಿ, ಒಂದು ವೇಳೆ ಪ್ರಾಡಕ್ಟ್ಗಳು ಚೆನ್ನಾಗಿದೆ ಅಂತ ಹೇಳಿ, ಸೊ ಇದರಿಂದ ನಿಮ್ಮ ಮೇಲೆ ಟ್ರಸ್ಟ್ ನಿರ್ಮಾಣ ಆಗುತ್ತೆ, ಜನರು ಕೂಡ ನಿಮ್ಮ ಮೇಲೆ ಬಿಲೀವ್ ಮಾಡ್ತಾರೆ, ಮತ್ತು ನಿಮ್ಮ ಪ್ರಾಡಕ್ಟ್ಗಳನ್ನು ಅವರು ಕಣ್ಣು ಮುಚ್ಚಿ ತೆಗೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ದೊಡ್ಡ ಉದಾಹರಣೆ ಅಂತ ಅಂದರೆ ಕ್ರಿಯೇಟರ್ಸ್ಗಳು. ಹೌದು, ಸೊ ನೋಡಿ 1 lakh ಸಬ್ಸ್ಕ್ರೈಬರ್ ಇರ್ಬೋದು ಅಥವಾ 2 lakh ಸಬ್ಸ್ಕ್ರೈಬರ್ ಇರ್ಬೋದು. ಸೊ ಈ ಎಲ್ಲ ಕ್ರಿಯೇಟರ್ಸ್ಗಳು ಒಂದೇ ದಿನ ಪ್ರಾಡಕ್ಟ್ ರಿವ್ಯೂವನ್ನು ಮಾಡ್ತಾರೆ, ಒಂದೇ ದಿನ 10 ಪ್ರಾಡಕ್ಟ್ಗಳ ರಿವ್ಯೂವನ್ನು ಮಾಡ್ತಾರೆ. ಬಟ್ ಅವರ ಒಂದು ಪ್ರಾಡಕ್ಟ್ಗಳಿಗೆ ಕೇವಲ ಅದೇ ದಿನ ಅವ್ರಿಗೆ 10,000 ತನಕ ಅರ್ನಿಂಗ್ ಆಗಿರುತ್ತೆ. ಹೇಗೆ ಅನ್ನೋಕ್ಕೆ ಒಂದೇ ಪ್ರಶ್ನೆ ಅಂತ ಅಂದರೆ ಟ್ರಸ್ಟ್. ಹೌದು, ಸೊ ಅವರು ಜನರ ಒಂದು ಮನದಲ್ಲಿ ಟ್ರಸ್ಟನ್ನು ನಿರ್ಮಾಣ ಮಾಡಿದ್ದಾರೆ, ಅವ್ರ ಮೇಲೆ ಜನರು ಭರವಸೆಯನ್ನು ಇಟ್ಕೊಂಡಿದ್ದಾರೆ. ಹೌದು, ಇವರು ಈ ಚೆನ್ನಾಗಿರೋ ಪ್ರಾಡಕ್ಟನ್ನು ತೋರಿಸ್ತಾರೆ ಅಂತ ಹೇಳಿ. ಹಾಗಾಗಿನೇ ಜನರು ಕೂಡ ಅವರ ಪ್ರಾಡಕ್ಟನ್ನು ಬೇಗನೆ ಹೋಗಿ ಅವ್ರ ಲಿಂಕಿಂದ ಪರ್ಚೇಸ್ ಮಾಡಿ ಅವ್ರಿಗೆ ಅದರಿಂದ ಅರ್ನಿಂಗ್ ಕೂಡ ಆಗ್ತಾ ಇದೆ ಫ್ರೆಂಡ್ಸ್. ಹಾಗಾಗಿನೇ ನಾವು ಕೂಡ ಇವಾಗ ಸ್ಟಾರ್ಟಿಂಗ್ ಡೇಸ್ನಲ್ಲಿ ಇರುವಾಗ ಮೊದಲು ಅರ್ನಿಂಗ್ ಅನ್ನೋದ್ರ ಬಗ್ಗೆನೇ ವಿಚಾರ ಮಾಡಲಿಕ್ಕೆ ಹೋಗ್ಬೇಡಿ. ಕೇವಲ ಅಫಿಲಿಯೇಟ್ ಜರ್ನಿಯನ್ನು ಹೇಗೆ ಸ್ಟಾರ್ಟ್ ಮಾಡಲಿ, ಹಾಗೆಯೇ ಯಾವೆಲ್ಲ ಪ್ರೊಸೆಸನ್ನು ನಾನು ಅನುಸರಿಸಲಿ, ಮತ್ತು ಯಾವ ಪ್ರೊಸೆಸನ್ನು ಅನುಸರಿಸಿದ್ರೆ ನಾನು ಬೇಗ ಅರ್ನಿಂಗನ್ನು ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನು ಡೀಟೇಲ್ ಆಗಿ ಮೊದಲು ಅಭ್ಯಾಸ ಮಾಡಿ ಫ್ರೆಂಡ್ಸ್. ಹಾಗೆಯೇ ನೀವು ಯಾವ ಒಂದು ಪ್ರಾಡಕ್ಟ್ ರಿವ್ಯೂವನ್ನು ಮಾಡ್ತಾ ಇದ್ದೀರಾ, ಆ ಪ್ರಾಡಕ್ಟ್ ರಿವ್ಯೂವನ್ನು ಒಂದು ಸ್ಕ್ರಿಪ್ಟನ್ನು ಒಂದು ನೋಟ್ನಲ್ಲಿ ಬರ್ಕೊಳ್ಳಿ. ಸ್ವಲ್ಪ ದಿನ ಅದನ್ನು ಪ್ರಾಕ್ಟೀಸ್ ಮಾಡಿ ಆ ಒಂದು ಪ್ರಾಡಕ್ಟ್ ರಿವ್ಯೂವನ್ನು ಜನರ ಮುಂದೆ ಪ್ರೆಸೆಂಟ್ ಮಾಡಿ. ಹಾಗೆಯೇ ಸಮಯ ಹೋದ ಹಾಗೆ ನಿಮಗೂ ಕೂಡ ಪ್ರಾಕ್ಟೀಸ್ ಆಗುತ್ತೆ. ನೀವು ಆರಾಮವಾಗಿ ಜನರ ಮುಂದೆ ನಿಂತ್ಕೊಂಡು ವಿತ್ ಫೇಸ್ ನೀವು ಪ್ರಾಡಕ್ಟ್ ರಿವ್ಯೂವನ್ನು ಮಾಡ್ಬೋದು. ಇದರಲ್ಲಿ ಫಸ್ಟ್ ಅಡ್ವಾಂಟೇಜ್ ಅಂತ ಅಂದರೆ ಯಾರು ಫೇಸ್ ರಿವೀಲ್ ಮಾಡಿ ಪ್ರಾಡಕ್ಟ್ ರಿವ್ಯೂವನ್ನು ಮಾಡ್ತಾ ಇದ್ದಾರೆ ಅವರ ಮೇಲೆ ಜನರಿಗೆ ಟ್ರಸ್ಟ್ ಬಿಲ್ಡ್ ಆಗ್ತಾ ಇದೆ. ಹಾಗೆಯೇ ಅವರ ಒಂದು ಪ್ರಾಡಕ್ಟನ್ನು ಜನರು ಕೂಡ ಲಿಂಕ್ ಥ್ರೂ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇನ್ನು ಥರ್ಡ್ ತಪ್ಪು ಬಂದುಬಿಟ್ಟು, ನೋಡಿ ಎಲ್ಲ ಕ್ರಿಯೇಟರ್ಸ್ಗಳು ಮಾಡ್ತಾನೆ ಇರ್ತೀವಿ, ಯಾವಾಗಲೂ ಕೂಡ ಪ್ರಾಡಕ್ಟ್ ರಿವ್ಯೂವನ್ನು ನೋಡಿಕೊಂಡೇ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಫ್ರೆಂಡ್ಸ್. ಹೌದು, ಸೊ ಫಾರ್ ಎಕ್ಸಾಂಪಲ್ ಮೀಶೋದಲ್ಲಿನೇ ಇರಲಿ, ನಿಮಗೆ ಪ್ರಾಡಕ್ಟ್ ರಿವ್ಯೂ ಅಂತ ಹೇಳಿ ಕೆಳಗಡೆ ಯಾರೆಲ್ಲ ತೆಗೆದುಕೊಂಡಿರ್ತಾರೆ ಅವರು ರಿವ್ಯೂವನ್ನು ತೋರಿಸಿರ್ತಾರೆ. ಸೊ ಆ ಒಂದು ರಿವ್ಯೂವನ್ನು ಫಸ್ಟ್ ನೋಡ್ಕೊಳ್ಳಿ. ಆ ರಿವ್ಯೂವನ್ನು ನೋಡಿಕೊಂಡು ಅದ್ರ ಕ್ವಾಲಿಟಿ ಹೇಗಿದೆ, ಆ ಬಟ್ಟೆ ಕ್ವಾಲಿಟಿ ಹೇಗಿದೆ, ಅದ್ರ ಕಲರ್ ಹೇಗಿದೆ, ಹಾಗೆಯೇ ಅದು ಚೆನ್ನಾಗಿದೆ, ನಾನು ಪ್ರಾಡಕ್ಟ್ ರಿವ್ಯೂ ಮಾಡಿದಾಗ ಜನರು ಅದನ್ನು ಇಷ್ಟಪಡಬಹುದಾ ಅನ್ನೋದನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ. ಅದಾದ ನಂತರ ಅದೇ ಒಂದು ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡಿ, ಮತ್ತು ಅದನ್ನು ನಿಮ್ಮ ಲಿಂಕ್ ಥ್ರೂ ಆಗಿ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಆಗಿರ್ಬೋದು, ಫೇಸ್ಬುಕ್ಗೆ ಆಗಿರ್ಬೋದು, ಯೂಟ್ಯೂಬ್ಗೆ ಆಗಿರ್ಬೋದು ನೀವು ಅಪ್ಲೋಡ್ ಮಾಡ್ಬೋದು ಫ್ರೆಂಡ್ಸ್. ಆದರೆ ಒಂದು ನೆನಪಿಟ್ಕೊಳ್ಳಿ, ನಮಗೆ ಹೇಗೆ ಯೂಟ್ಯೂಬ್ನಲ್ಲಿ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ವ್ಯೂಸ್ ಬರೋದಿಲ್ಲ, ಸಬ್ಸ್ಕ್ರೈಬರ್ ಗೇನ್ ಆಗೋದಿಲ್ಲ, ಸೊ ಡಿಮೋಟಿವ್ ಆಗ್ತೀವಿ. ಅದೇ ರೀತಿಯಾಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಜರ್ನಿಯಲ್ಲಿಯೂ ಕೂಡ ಸ್ಟಾರ್ಟಿಂಗ್ನಲ್ಲಿ ನಮಗೆ ವ್ಯೂಸ್ ಬರೋದಿಲ್ಲ, ಹಾಗೆ ನಮ್ಮ ಫಾಲೋವರ್ಸ್ ಗೇನ್ ಆಗೋದಿಲ್ಲ, ಹಾಗೆ ನಮಗೆ ಯಾರೂ ಕೂಡ ಲಿಂಕ್ ಅಂತ ಕೂಡ ಟೈಪ್ ಮಾಡೋದಿಲ್ಲ ಫ್ರೆಂಡ್ಸ್. ಬಟ್ ಒಂದು ನಿಮಗೆ ನೆನಪಿರಲಿ, ನೀವು ಹೇಗೆ ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಹೋಗ್ತೀರಾ, ಹೇಗೆ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀರಾ, ಹಾಗೆ ಜನ ನಿಮಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ. 6 ಮಂತ್ ಆದಮೇಲೆ ಕೂಡ ನಿಮ್ಮ ಆ ಹಳೆಯ ವಿಡಿಯೋಸ್ಗಳು ಕೂಡ ರನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಆ ಒಂದು ಪ್ರಾಡಕ್ಟ್ ಬೇರೆಯವ್ರಿಗೆ ಇಷ್ಟ ಆದರೆ ನಿಮ್ಮ ಲಿಂಕ್ ಥ್ರೂ ಅವರು ಪರ್ಚೇಸ್ ಮಾಡ್ಬೋದು. ಹಾಗಿದ್ರೆ ಇದಾಗಿತ್ತು ಇವತ್ತಿನ ಒಂದು ವಿಷಯ, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ಹೇಳಿ. ಸೊ ನಿಮಗೆ
ಇದು ಡೀಟೇಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನೇ ಡೌಟ್ ಇದ್ರು ಕೂಡ ಪ್ಲೀಸ್ ಪ್ರಶ್ನೆಯನ್ನ ಕೇಳಿ ಫ್ರೆಂಡ್ಸ್. ಮತ್ತೆ ಯಾರು ನನಗೆ ಈ ಪ್ರಶ್ನೆಯನ್ನ ಕೇಳಿದ್ರು ಅವ್ರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ನಿಂದ ನಾವು ಹೇಗೆ ಅರ್ನಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬೋದು, ಅದು ಕೂಡ ಮನೆಯಲ್ಲೇ ಕುತ್ಕೊಂಡು ಅನ್ನೋದನ್ನ ಡೀಟೇಲ್ ಆಗಿ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಹಾಗಾಗಿನೇ ಪಾರ್ಟ್ 2 ನೋಡ್ಲಿಕ್ಕೆ ಮರಿಬೇಡಿ. ಮತ್ತೆ ಮುಂದೆ ಸಿಗೋಣ. ಅಲ್ಲಿವರೆಗೂ ಬಾಯ್.